ರೆಸಾರ್ಟ್ ರಾಜಕಾರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಕಾಂಗ್ರೆಸ್ ಜೆಡಿಎಸ್ ತಂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರತಿ ತಂತ್ರವನ್ನೇ ಕೊಟ್ಟಿದೆ. ಶಾಸಕರ ಮನೆಯವರಿಂದಲೇ ನಾಪತ್ತೆ ದೂರು ಕೊಡಿಸಲು ಬಿಜೆಪಿ ತಂತ್ರವನ್ನ ಮಾಡಿದ್ದು, ತಮ್ಮ ಗಂಡ ಅಪ್ಪ ಮಗ ಕಾಣೆಯಾಗಿದ್ದಾರೆ ಅಂತ ಹೇಳಿ ಮನೆಯವರಿಂದ ದೂರನ್ನ ಕೊಡಿಸಬಹುದು ಅನ್ನುವಂತಹ ಪ್ರತಿತಂತ್ರವನ್ನ ಕೂಡ ಈಗ ಬಿಜೆಪಿ ಹಾಕ್ತಾ ಇದೆ. ಶಾಸಕರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ದೂರು ಕೊಡಿಸಿ ಅಂತ ಹೇಳಿ ರೆಸಾರ್ಟ್ನಿಂದ ವಾಪಸ್ ಕರೆಸುವ ತಂತ್ರವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ಈಗ ನಾವು ನಂಬರ್ ಅನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಹೊರಟಿದೆ ಈಗ ಬಿಜೆಪಿ. ಹಾಗಾಗಿ ಈಗ ರೆಸಾರ್ಟ್ ರಾಜಕಾರಣದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಶಾಸಕರ ಮನೆಯವರಿಂದಲೇ ನಾಪತ್ತೆಯ ದೂರು ಕೊಡಿಸೋದಕ್ಕೆ ಬಿಜೆಪಿ ತಂತ್ರವನ್ನ ಹೆಣೆದಿದ್ದು, ತನ್ನ ಗಂಡ ಅಪ್ಪ ಮಗ ಕಾಣೆಯಾಗಿದ್ದಾರೆ ಅಂತ ಹೇಳಿ ಮನೆಯವರೇ ದೂರು ಕೊಡಿಸುವಂತಹ ಪ್ರಯತ್ನವನ್ನ ಈಗ ಬಿಜೆಪಿ ಕಡೆಯಿಂದ ಮಾಡಿಸಲಾಗ್ತಾ ಇದೆ. ದೂರು ಕೊಡಿಸಿ ರೆಸಾರ್ಟ್ನಿಂದ ವಾಪಸ್ ಕರೆಸುವಂತಹ ತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ. ರೆಸಾರ್ಟ್ ರಾಜಕಾರಣಕ್ಕೆ ಸ್ಫೋಟಕ ತಿರುವು ಇದು. ರೆಸಾರ್ಟ್ ರಾಜಕೀಯಕ್ಕೆ ಬಿಜೆಪಿ ಇನ್ನೊಂದು ಬಾಣವನ್ನೇ ಹೂಡಿದೆ ಅಂತಾನೆ ಹೇಳಬೇಕಾಗುತ್ತೆ. ಕಾಂಗ್ರೆಸ್ ಜೆಡಿಎಸ್ ತಂತ್ರಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಈ ರೀತಿಯಾದಂತಹ ಪ್ರತಿತಂತ್ರವನ್ನ ಹೂಡುವಂತಹ ಪ್ರಯತ್ನವನ್ನ ಮಾಡಿದೆ. ಶಾಸಕರು ನಾಪತ್ತೆಯಾಗಿದ್ದಾರೆ ಅಥವಾ ತಮ್ಮ ಮನೆಯವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಸಿ ಅಂತ ಹೇಳಿ ಈಗ ಬಿಜೆಪಿ ಈ ರೀತಿಯಾದಂತಹ ಒಂದು ತಂತ್ರವನ್ನ ಹೂಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಶಾಸಕರುಗಳು ತಾವು ತಮ್ಮ ಮನೆಯವರು ಏನು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರ ಅವರ ಮನೆಯವರು ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಈಗಾಗಲೇ ಈ ರೀತಿಯಾದಂತಹ ಒಂದು ತಂತ್ರವನ್ನ ಬಿಜೆಪಿ ಹೈಕಮಾಂಡ್ ಹೂಡಿದೆ. ಯಾವ ರೀತಿಯಾಗಿ ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಕ್ಕೆ ಈಶ್ವರ್ ಈಗ ಮತ್ತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಯಾವ್ದಾದ್ರೂ ಒಂದು ತಂತ್ರ ಪ್ರತಿತಂತ್ರ ಮೂರೂ ಪಕ್ಷಗಳಿಂದ ಆಗ್ತಾನೆ ಇದೆ. ಆ ತಂತ್ರ ಪ್ರತಿತಂತ್ರಗಳನ್ನ ನೋಡುವಂತದ್ದೇ ಈಗ ದೌರ್ಭಾಗ್ಯ ಅಂತ ಹೇಳಬೇಕಾಗತ್ತೆ. ಆದ್ರೆ ಈಗ ಬಿಜೆಪಿ ಹೆಣೆದಿರುವಂತಹ ಈ ತಂತ್ರ ಏನು ಅಂತ ನವಿತಾ, ಸ್ಪಷ್ಟವಾಗಿ ಯಡಿಯೂರಪ್ಪನವರು ಮೊನ್ನೆ ಮಾತನಾಡ್ತಾ ಆತ್ಮಸಾಕ್ಷಿ ಇರುವಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಶಾಸಕರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪನವರು. ಯಾಕೆ ಆ ಮಾತಿನ ಹಿಂದೆ ಜೊತೆಗೆ ಅದನ್ನ ಹೇಳ್ತಾನೆ, ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ಅಸಮಾಧಾನ ಇರುವಂತ ಅನೇಕ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಯಡಿಯೂರಪ್ಪನವರು ಆಡಿರುವಂಥದ್ದು. ಆದ್ರೆ ಅವ್ರಿಗಿರುವಂತ ಸಮಸ್ಯೆ ಏನು ಅಂತಂದ್ರೆ, ಈಗ ನಿನ್ನೆ ಏಕಾಏಕಿ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡಲೇ ಈ ಪೊಲೀಸ್ ವರ್ಗಾವಣೆಯನ್ನ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವವಾದಾಗ ಕುಮಾರಸ್ವಾಮಿ ಅವರು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತ ತಮ್ಮ ಶಾಸಕರನ್ನ ರಾಜ್ಯ ಪೊಲೀಸರು ಹೈಜಾಕ್ ಮಾಡ್ತಾರೆ ಅನ್ನೋ ಸುದ್ದಿ ಉನ್ನತ ಮೂಲಗಳ ಮಾಹಿತಿಗಳಿಂದ ಲಭ್ಯವಾಗಿರುವಂತದ್ದು. ನವಿತಾ, ಸ್ಪಷ್ಟವಾಗಿ ಈಗಾಗಲೇ ಹೊರಗೆ ಬಂದಿಲ್ಲ. ಕೆಲವೊಂದು 7 ರಿಂದ 8 ಶಾಸಕರ ಮನೆಯವರು ಮಗ ಹೆಂಡತಿ ಅಥವಾ ಅಪ್ಪ ಅವರು ನನ್ನ ಮಗನನ್ನ ಹುಡುಕಿ ಕೊಡಿ ಅಂತ ಅಪ್ಪ ಕಂಪ್ಲೇಂಟ್ ಕೊಟ್ಟಿರುವಂತಹ ಸಾಧ್ಯತೆಗಳನ್ನ ಈಗಾಗಲೇ ಹೊರಗೆ ಬರ್ತಿರುವಂತದ್ದು. ಪತ್ನಿ ಕೂಡ ನನ್ನ ಗಂಡ ಕಾಣೆಯಾಗಿದ್ದಾರೆ ಅನ್ನೋ ದೂರನ್ನ ಆಧರಿಸಿ ಇವತ್ತು ಬೆಳಗಿನ ಜಾವ ಒಂದು ಈಗಲ್ಟನ್ ರೆಸಾರ್ಟ್ಗೆ ಆಪರೇಷನ್ ಮಾಡುವಂತ ಹಂತದಲ್ಲಿ ಪೊಲೀಸ್ನವರು ಇದ್ರು. ಹಾಗಾಗಿಯೇ ಈಗಲ್ಟನ್ ರೆಸಾರ್ಟ್ನ ಪೊಲೀಸ್ ಸಿಬ್ಬಂದಿ ಕೊಟ್ಟಂತ ಭದ್ರತೆಯನ್ನು ಕೂಡ ವಾಪಸ್ ಪಡೆಯಲಾಗಿತ್ತು. ಸೊ ಈಗಲೂ ಕೂಡ ಒಂದು ಹೈಕಮಾಂಡ್ ಪ್ರಬಲವಾಗಿ ಒಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡ್ತಿರುವಂತಹ ರಣತಂತ್ರಕ್ಕೆ, ಅವರು ಮಾಡ್ತಿರುವಂತಹ ಅಪವಿತ್ರ ಮೈತ್ರಿಗೆ, ಅವರು ಮಾಡ್ತಿರುವಂತಹ ಅನೈತಿಕ ರಾಜಕಾರಣಕ್ಕೆ ಸರಿಯಾದ ಪೆಟ್ಟನ್ನ ಕೊಡೋದಕ್ಕೆ ಯಾವ ಹಂತಕ್ಕೂ ಬೇಕಾದರೂ ನೀವು ಕೂಡ, ಅಂದ್ರೆ ಇದೊಂಥರ ಧರ್ಮ ಯುದ್ಧದ ರೀತಿಯಲ್ಲಿ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾವು ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ, ಬಹುಮತವನ್ನು ಸಾಬೀತು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವೆಲ್ಲ ತಂತ್ರಗಾರಿಕೆಗಳನ್ನ ಒಂದೇ ಒಂದು ಸಲ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಬ್ಜದಲ್ಲಿರುವಂತಹ, ಜೆಡಿಎಸ್ನ ತೆಕ್ಕೆಯಲ್ಲಿರುವಂತಹ ಎಲ್ಲ ಶಾಸಕರು 10 ಜನ ಇವರ ಸುಪರ್ದಿಗೆ ಬಂದ್ರೆ, ಮಾತುಕತೆಗೆ ನಡೆಸುವಂತ ಸಾಧ್ಯತೆಗಳು ನಡೆದ್ರೆ, ಮುಖಾಮುಖಿಯಾಗುವಂತಹ ಸಾಧ್ಯತೆ ನಡೆದ್ರೆ ಖಂಡಿತವಾಗ್ಲೂ ಈ ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರನ್ನ ಮನವೊಲಿಸಿ ಬಿಜೆಪಿಗೆ ಸಪೋರ್ಟ್ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರ ಇಷ್ಟೆಲ್ಲ ತಂತ್ರಗಾರಿಕೆಯನ್ನ ನಡೀತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಈಶ್ವರ್ ಡೀಟೇಲ್ಸ್ಗೆ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮ ಜೊತೆ ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ. ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಇವರು ನಮಗೆ ನೀತಿ ಪಾಠನ ಹೇಳ್ತಾರೆ. ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಕೈ ಜೋಡಿಸೋದಿಲ್ಲ, ಅವ್ರ ಅಪ್ಪನಿಗೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು. ಈಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವನ್ನಂತರುವಂತದ್ದು ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಹೇಸಿಗೆ ಆಗ್ತಾ ಇದೆ. ಅವ್ರ ಮಾತಿಗೂ ಬೆಲೆ ಇಲ್ಲ, ಅವ್ರ ಕೃತಿಗೂ ಬೆಲೆ ಇಲ್ಲ, ಅವ್ರ ನಡವಳಿಕೆಗೂ ಬೆಲೆ ಇಲ್ಲ. ಇದು ಜನ ಇವತ್ತು ಸಾರ್ವತ್ರಿಕವಾಗಿ ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಅದು ಅರಿವಿಲ್ಲದೆ ಇವತ್ತು
ಎಲ್ಲ ಶಾಸಕರನ್ನ ಒಟ್ಟುಗೂಡಿಸಿ ಅವರಿಗೆ ಒತ್ತಾಯಪೂರ್ವಕವಾಗಿ ಇಟ್ಕೊಂಡಿರುವಂಥದ್ದು ಕೂಡ ಇವತ್ತು ಜನ ಒಪ್ಪೋದಿಲ್ಲ. ಎರಡನೇದಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು, ನಮಗೆ ಬಹುಮತ ಬರಲಿರೋ ಅಪೋಸಿಷನ್ ಕೂತ್ಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಅವೆಲ್ಲವನ್ನೂ ಕೂಡ ಮರ್ತಿದ್ದಾರೆ. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯಸಭಾ ಎಲೆಕ್ಷನ್ನಲ್ಲಿ ವಿರೋಧ ಹಾಕಿರುವಂಥ ಶಾಸಕರನ್ನ ಅನರ್ಹಗೊಳಿಸಬೇಕು 6 ವರ್ಷ ಅನ್ನುವಂಥ ಒಂದು ಪಿಟಿಷನನ್ನು ಹೈಕೋರ್ಟಲ್ಲೂ ಹಾಕಿದ್ರು, ಸ್ಪೀಕರ್ ಮುಂದೆ ಹಾಕಿದ್ರು. ಈಗ ಅದೇ ಶಾಸಕರ ಜೊತೆಗೆ ಒಡನಾಟ ಓಪನ್ ಆಗಿ ಮತ್ತು ಅವರ ಬೆಂಬಲ ಪಡೆದು ಇವರು ಇವತ್ತು ಅಧಿಕಾರ ಪಡ್ಕೊಳ್ಳುವಂಥದ್ದು, ಇದು ಎಷ್ಟು ನೈತಿಕತೆ ಇದೆ, ಇದರಲ್ಲಿ ಎಷ್ಟು ನ್ಯಾಯ ಇದೆ? ಇದು ಒಂದೇ ನಿಮಿಷ, ಇದೆಲ್ಲವೂ ಕೂಡ ಜನ ನೋಡ್ತಾ ಇದ್ದಾರೆ, ಭಾಳ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಉಳಿದಿರೋದು ಒಂದೇ ಮಾರ್ಗ, ಅತಿ ಹೆಚ್ಚು ಪಕ್ಷ ಇರುವಂಥ ಭಾರತೀಯ ಜನತಾ ಪಕ್ಷಕ್ಕೆ ಏನು ಗವರ್ನರ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಮತ್ತು JDSನಲ್ಲಿ ಹಲವಾರು ಜನ ಶಾಸಕರು ಅವರು ಜನ ಆದೇಶವನ್ನು ಒಪ್ಕೋಬೇಕನ್ನುವಂಥ ಒಂದು ಅಭಿಪ್ರಾಯ ಇರುವವರು ತಮ್ಮ ಆತ್ಮಸಾಕ್ಷಿಯಾಗಿ ಅವರು ಬರುವಂಥ ದಿನಗಳಲ್ಲಿ ಅವರು ನಡ್ಕೊಂಡ್ರೆ ಜನ ಆದೇಶ ಜನ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟಂಗಾಗುತ್ತೆ, ಪ್ರಜಾಪ್ರಭುತ್ವಕ್ಕೆ ಜಯ ಸಿಗ್ತದೆ. ವಾಮ ಮಾರ್ಗದಲ್ಲಿ ಏನಾದರೂ ಕೂಡ ಮಾಡಿದರೆ ಅದನ್ನು ಜನ ಒಪ್ಪುವುದಿಲ್ಲ, ಪ್ರಜಾಪ್ರಭುತ್ವ ವಿರೋಧಿ ನೀತಿ ಆಗ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ, ನಾವೆಲ್ಲರ ಗಮನವೂ ಕೂಡ ಅದರಲ್ಲಿದೆ. ನಮಗೆ ನಮ್ಮ ವಕೀಲರು ಬಹಳ ಪ್ರಬಲವಾಗಿ ತಮ್ಮ ವಾದವನ್ನು ಮಂಡಿಸೋರಿದ್ದಾರೆ, ಹಲವಾರು ಜನ ಇಂಪ್ಲೀಡ್ ಮಾಡಿದ್ದಾರೆ, ನಾನು ಕೂಡ ವಕಾಲತ್ತನ್ನು ಹಾಕಿದ್ದೇನೆ, ಇಂಪ್ಲೀಡ್ ಆಗಿದೆ. ನಮಗೆ ಸಂಪೂರ್ಣವಾದಂಥ ಸಂವಿಧಾನಬದ್ಧವಾಗಿ ನಮ್ಮ ನಡವಳಿಕೆ ಇರೋದ್ರಿಂದ ಮತ್ತು ವಿವಿಧ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ನಮ್ಮ ಪರವಾಗಿರೋದ್ರಿಂದ ನ್ಯಾಯ ಸಿಗ್ತಾ ಇರುವಂಥ ಸಂಪೂರ್ಣವಾದಂಥ ಭರವಸೆ ಇದೆ. ಒಂದ್ ಕಡೆ ಚುನಾವಣೋತ್ತರ ಮೈತ್ರಿಗೆ ಅವಕಾಶ ಇಲ್ಲ ಸರ್ಕಾರಿ ವರದಿ ಹೇಳುತ್ತೆ, ಅಲ್ಲ ಇನ್ನೊಂದ್ ಕಡೆ ಹಂಗೆ ಆಪ್ಷನ್ಸ್ ಅಲ್ಲ ನೀವು ನಾನು ಹೇಳಿದ್ ನೀವು ಅರ್ಥ ಆಗಲಿಲ್ಲ. ಅವರು ಹೆಂಗಿದೆ ಮೊದಲು ಮೆಜಾರಿಟಿ ಬಂದವ್ರು ಕೊಡಬೇಕು, ಮೆಜಾರಿಟಿ ಇಲ್ಲ ಅಂತಂದ್ರೆ ಪ್ರೀ ಪೋಲ್ ಅಲಯನ್ಸ್ ಚುನಾವಣೆಗಿಂತ ಮುಂಚೆ ಅಲಯನ್ಸ್ ಆಗಿ ಅವ್ರು ಬಹುಮತ ಇದ್ರೆ ಕೊಡಬೇಕು. ಇಲ್ಲ ಅದಿಲ್ಲ, ಇಲ್ಲಿ ಯಾವುದೇ ಅಲಯನ್ಸ್ ಇರಲಿಲ್ಲ. ಅದಿಲ್ಲದೆ ಇದ್ರೆ ಅತಿ ಹೆಚ್ಚು ನಾವು ಸಂಖ್ಯೆ ಇರೋರು ಕೊಡಬೇಕು, ಅದು ನಡೀತಾ ಇದೆ. ನಾವು ಮೆಜಾರಿಟಿ ಪ್ರೂವ್ ಮಾಡಿದ್ರೆ ನಮ್ಮ ಸರ್ಕಾರ ಉಳಿತದೆ, ನಾವು ಮೆಜಾರಿಟಿ ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಯಾರಿಗೆ ಪೋಸ್ಟ್ ಪೋಲ್ ಅಲಯನ್ಸ್ ಇದೆ ಕೊಡಬೇಕು. ಇದು ಬಹಳ ಸ್ಪಷ್ಟವಾಗಿ ಆದೇಶ ಇದೆ, ಇದನ್ನ ಪಾಲನೆ ಮಾಡ್ಬೇಕಷ್ಟೇ. ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಏನು ಸರ್ ನಿಮ್ಮ ಹತ್ರ ಅಸ್ತ್ರ ಏನಿದೆ? ನಾನು ಆಗಲೇ ಭಾಳ ಏನು ಅಸ್ತ್ರ ಏನಿಲ್ಲ, ಓಪನ್ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಕರೆ ಕೊಟ್ಟಿದ್ದಾರೆ, ಯಾರು ಜನಮತ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡುವಂಥ ಕಾಂಗ್ರೆಸ್ JDS ಶಾಸಕರು ಯಾರಿದ್ದಾರೆ ಅವು ಆತ್ಮಸಾಕ್ಷಿಯಾಗಿ ಮತವನ್ನು ಕೊಡಬೇಕನ್ನುವಂಥದ್ದು. ಹಿಂದೆ ಇಂದಿರಾ ಗಾಂಧಿಯವರು ಕೂಡ ಮೆಜಾರಿಟಿ ಇರಲಿಲ್ಲ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ, ಆ ಸಂದರ್ಭದಲ್ಲಿ ಅವ್ರನ್ನ ಕರೆ ಕೊಟ್ಟರು ಇಡೀ ದೇಶದ ತುಂಬ ಆತ್ಮಸಾಕ್ಷಿಯಾಗಿ ಎಲ್ಲ ಪಕ್ಷದವರು ನೀವು ಮತವನ್ನು ಹಾಕಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಆತ್ಮಸಾಕ್ಷಿ ಹಾಕಿ ಅಂತ VV ಗಿರಿ ಅವ್ರನ್ನ ಪ್ರೆಸಿಡೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಕರೆ ಕೊಟ್ಟರು. ಆ ಆತ್ಮಸಾಕ್ಷಿ ಮತ ಗೆದ್ದಿತ್ತು. ಯಾಕೆ ಇವತ್ತು ಗೆಲ್ಲಬಾರ್ದು? ಆತ್ಮಸಾಕ್ಷಿ ಮತ ಯಾಕೆ ಗೆಲ್ಲಬಾರ್ದು? ಜನರ ಒಂದು ಆತ್ಮಸಾಕ್ಷಿ ಈ ಶಾಸಕರ ಮುಖಾಂತರ ಅಭಿವ್ಯಕ್ತ ಆಗಬೇಕನ್ನುವಂಥದ್ದೇ ಪ್ರಜಾಪ್ರಭುತ್ವದ ಒಂದು ಉತ್ತಮವಾದಂಥ ಬೆಳವಣಿಗೆ. ಆತ್ಮಸಾಕ್ಷಿಪರ ಮತ ಹಾಕಿದ್ರೆ ಅವ್ರ ಶಾಸಕ ಸ್ಥಾನನೇ ಹೋಗುತ್ತಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಅವ್ರ ಮೇಲೆ ಹೇಳ್ತೀರಿ. ಅವಾಗ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ನೋಡಿ ನಿಷೇಧ ಕಾಯ್ದೆ ಇರಲಿಲ್ಲ. ಅದೆಲ್ಲ ಎಲ್ಲವನ್ನೂ ಕೂಡ ಕಾನೂನು ಅನ್ವಯವಾಗಿ ಕಾನೂನು ತಜ್ಞರು ಅದನ್ನೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಆಗ್ತದೆ, ಅದರಲ್ಲಿ ಯಾವುದೂ ಕೂಡ ತೊಂದರೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆಂಟಿ ಡಿಫೆಕ್ಷನ್ ಲಾದಲ್ಲಿ ಯಾವಾಗ ಮತ ಯಾವ್ದು ರೀತಿ ಹಾಕಬೇಕು, ಯಾವುದು ಆಂಟಿ ಡಿಫೆಕ್ಷನ್ ಆಗುತ್ತೆ, ಯಾವ್ದು ಆಗೋದಿಲ್ಲ ಅಂತ ಹಲವಾರು ಸೆಕ್ಷನ್ಸ್ಗಳಿದೆ. ನಾವು ಸರಾಸಗಟವಾಗಿ ಎಲ್ಲವನ್ನೂ ಕೂಡ ಆಂಟಿ ಡಿಫೆಕ್ಷನ್ ಹಾಕೋಕ್ಕಾಗಲ್ಲ ಅನ್ನುವಂಥ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದೆ. ಹೀಗಾಗಿ ಕಾನೂನು ತೆಗೆದು ಅವೆಲ್ಲ ನೋಡ್ಕೊಳ್ತಾರೆ. ಧನ್ಯವಾದ. ಐ ಆಲ್ರೆಡಿ ಸ್ಪೋಕನ್ ಬಾಬಾ, ಸ್ಪೋಕನ್.